ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಧಾನಸಭಾ ಕ್ಷೇತ್ರಗಳಿಂದ ನಾನು ಹೇಳಿದ್ನಲ್ಲ, ಬಡ ಮತದಾರರಲ್ಲಿ ಅನೇಕ ಬಡವರು, ನಾನು ಅವ್ರನ್ನ ಅಪ್ರೋಚ್ ಮಾಡೋಕ್ಕೆ ಆಗಲಿಲ್ಲ. ನಮ್ಮೆಲ್ಲಾ ಕಾರ್ಯಕರ್ತರು ಅಪ್ರೋಚ್ ಮಾಡೋಕ್ಕೆ ಆಗಿಲ್ಲ. ಪತ್ರಿಕೆಗಳಲ್ಲಿ, ಟಿವಿನಲ್ಲಿ 12ನೇ ತಾರೀಕು ಈಶ್ವರಪ್ಪ ನಾಮಪತ್ರ ಸಲ್ಲಿಸ್ತಾರೆ ಅನ್ನಂತ ಸುದ್ದಿ ತಿಳಿದು ಅವರಾಗ ಸ್ವಯಂ ಪ್ರೇರಿತಾಗಿ ಬಂದಿದ್ದಾರೆ. ನಾನು ಹೆಂಗೆ ಅವ್ರ ಋಣಗಳನ್ನು ತೀರಿಸ್ಬೇಕು ನನಗೆ ಗೊತ್ತಿಲ್ಲ. ನಾನು ಹೇಳ್ದಲ್ಲ, ಅಷ್ಟು ಜನ ಸೇರ್ತಾರೆ ಅಂತ ಕಲ್ಪನೆ ಕೂಡ ನನಗೂ ಇರಲಿಲ್ಲ. ಹಾಗಾಗಿ ಅವರೆಲ್ಲರೂ ವಿಶ್ವಾಸವನ್ನ ಗಳಿಸಿ ಮುಂದುವರಿತೇವೆ. ಖಂಡಿತ 100% ಗೆಲ್ತೇವೆ. ಇದು ಎರಡನೇ ಅಂಶ. ಮೂರನೇದು, ಕೆಲವು ಕಡೆ ನಮ್ಮ ಕಾರ್ಯಕರ್ತರು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ರು ಇಡೀ ಜಿಲ್ಲೆನಲ್ಲಿ. ಆ ಬಸ್ಗಳ ಓನರ್ಗಳಿಗೆ ಯಾವ ಕಾರಣಕ್ಕೂ ಬಸ್ಗಳು ತಗೊಂಡು ಹೋಗ್ಬೇಡಿ ಅಂತ ಬಸ್ಗಳನ್ನ, ಹೊರಡಂತ ಬಸ್ಗಳನ್ನ ತಡೆ ಹಾಕಿದ್ದಾರೆ. 100 ಬಸ್ ಹೇಳಿದ್ರೆ 20 ಬಸ್ಗಳು, 25 ಬಸ್ಗಳು ಕೊಡಕ್ ಆಗ್ಲಿಲ್ಲ ಒಪ್ಕೊಂಡವ್ರು. ಈ ರೀತಿ ಅವ್ರ ಮೇಲೆ ಕೂಡ ಯಾವ ಒತ್ತಡಗಳು ಮಾಡೋಣ ಗೊತ್ತಿಲ್ಲ, ಬಸ್ಗಳು ತಡೆದ್ರು. ಆದ್ರೂ ಕೂಡ ಬಸ್ ತಡೆದ್ರು ಕೂಡ ಜನ ಟ್ಯಾಕ್ಸು, ಟೆಂಪೋಗಳನ್ನ, ಅದೇ ರೀತಿ ಟ್ರ್ಯಾಕ್ಟರ್, ಈ ರೀತಿ ಯಾವ ವೆಹಿಕಲ್ ಸಿಕ್ತೋ ಅಂತ ವೆಹಿಕಲ್ಗಳು ಮಾಡ್ಕೊಂಡು ಬಂದಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದಲ್ಲಿ, ಈ ಒಂದು ಚುನಾವಣೆ ಹೇಳ್ಕೊಂಡು ಈಗ ಇಲ್ಲ BY ರಾಘವೇಂದ್ರ ಕಡೆ ತಡೆದಿರ್ಬೇಕು, ಇಲ್ಲ ಕಾಂಗ್ರೆಸ್ನವ್ರ ಕಡೆ ತಡೆದಿರ್ಬೇಕು. ನಾನು ಯಾಕೆ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ನೀವು ಈ ರೀತಿ ರಾಜಕಾರಣ ಮಾಡ್ಕೊಂಡು ಹೋದ್ರೆ ಯಾರನ್ನ ತಡೆದಿರಿದೋ ಅವ್ರಿಗೆ ಇನ್ನೂ ಆಕ್ರೋಶ ಬರುತ್ತೆ. ಆಕ್ರೋಶ ಬಂದು ಅವ್ರೇನ್ ಬರೋದು ನಿಲ್ಸಿಲ್ಲ, ಅವ್ರಾಗ ಬೇರೆ ವ್ಯವಸ್ಥೆಗಳು ಮಾಡ್ಕೊಂಡು ಅವ್ರು ಬಂದಿದ್ದಾರೆ. ಇನ್ನೂ ಅವ್ರ ಸಿಟ್ಟು ಬರುತ್ತೆ, ಈ ರೀತಿ ಮಾಡೋದು ಒಳ್ಳೇದಲ್ಲ ಅಂತ. ನಾನು ಅದಕ್ಕೋಸ್ಕರ ನೇರ ಚುನಾವಣೆ ಮಾಡಿ, ಈ ರೀತಿ ಅಪಪ್ರಚಾರ ಮಾಡಿ ಚುನಾವಣೆ ನಿಲ್ಲಲ್ಲ ಅಂತ ಅಪಪ್ರಚಾರ ಮಾಡೋದು, ಚುನಾವಣೆ ನಾಮಿನೇಷನ್ ಹಾಕಕ್ ಬರೋರಿಗೆ ತಡೆಯೋದು, ಇದೆಲ್ಲ ವ್ಯವಸ್ಥೆ ಅಲ್ಲ. ನನ್ನ ಜೀವನದಲ್ಲಿ ಇದು ಕೇಳೂ ಇಲ್ಲ, ನಾನು ಮಾಡೂ ಇಲ್ಲ. ಇದ್ರ ಬಗ್ಗೆ ಉಳಿದ ಇಬ್ರಿಗೂ ನಾನು ಹೇಳಕ್ ಇಷ್ಟಪಡ್ತೇನೆ, ನೇರ ಚುನಾವಣೆ ದಯವಿಟ್ಟು ಬನ್ನಿ. ನಿಮ್ ಯಾವುದೇ ಅಪಪ್ರಚಾರಕ್ಕೆ ನಾನು ಬಗ್ಗಲ್ಲ, ನಾನು ಚುನಾವಣೆ ನಿಲ್ಲೋನೆ. ನೀವು ಯಾವುದೇ ದಾರಿ ತಪ್ಪಂತ ವ್ಯವಸ್ಥೆ ಮಾಡಿದ್ರು ಕೂಡ ನನಗ್ ಬೆಂಬಲ ಕೊಡಂತ ಜನ ಬಂದೇ ಬರ್ತಾರೆ, ನನಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ಈ ಚುನಾವಣೆ ನಾವು ಗೆಲ್ತೀವಿ. ಮಂತ್ರಿಗಳು ಮಾನ್ಯ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ, ಈಶ್ವರಪ್ಪನವ್ರದ್ದು ಬಿಜೆಪಿ ಬಿ ಟೀಮ್ ಅಂತ. ಸ್ವಲ್ಪ ಅವರು ಅಮೆಂಡ್ ಮಾಡ್ಕೋಬೇಕು. 60ರಿಂದ 70% ಕಾರ್ಯಕರ್ತರು ನನ್ನ ಜೊತೆಗೆ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ನಂದೇ ಒರಿಜಿನಲ್ ಬಿಜೆಪಿ. ಗೊತ್ತಿಲ್ಲ ಪಾಪ ಅವರಿಗೆ. ಬಿ ಟೀಮ್ ನಮ್ದಲ್ಲ, ಈಗ ಇರುವಂತ ರಾಘವೇಂದ್ರದ ಬಿ ಟೀಮು ಮತ್ತೆ ನಿಮ್ದು JDS ಬಿಜೆಪಿ ಒಂದಾಗಿದೆಯಲ್ಲ, ಕಾಂಗ್ರೆಸ್ ಇಂದು ನಿಮ್ ಡಮ್ಮಿ ಟೀಮ್ ಅಂತ ನಿಮ್ಗೆ ಸಿಟ್ಟು ಬರುತ್ತೆ. ಸ್ಪಷ್ಟ ಹೇಳಿ ನೋಡೋಣ, ನೀವು ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆ ಹೊಂದಾಣಿಕೆ ನಾವು ಮಾಡ್ಕೊಂಡಿಲ್ಲ, ಹೊಂದಾಣಿಕೆ ಇಲ್ದೇನೆ ಗೀತಾ ರಾಜ್ಕುಮಾರ್ ಅವ್ರ ಚುನಾವಣೆ ನಿಲ್ಸಿಲ್ಲ ಅಂತ ಜನರ ಮುಂದೆ ಹೇಳ್ಬಿಡ್ಲಿ ನೋಡೋಣ. ಬಿ ಟೀಮ್ ಅಂತ ನನ್ನ ಬಗ್ಗೆ, ಎ ಟೀಮ್ ಬಿ ಟೀಮ್ ಎಲ್ಲ, ನನ್ನ ಸಾಯೋ ತನಕನೂ ನಾನು ಬಿಜೆಪಿನೇ, ನಾನು ಎ ಟೀಮೇ. ನಿಮ್ ಹೊಂದಾಣಿಕೆ ರಾಜಕಾರಣ ಇದೆಯಲ್ಲ ಯಡಿಯೂರಪ್ಪನವ್ರ ಜೊತೆಗೆ, ಮೊನ್ನೆ ಅಸೆಂಬ್ಲಿಲೂ ಮಾಡ್ಕೊಂಡಿದ್ದೀರಿ, ಈಗ ಲೋಕಸಭೆಯಲ್ಲೂ ಮಾಡ್ಕೊಂಡಿದ್ದೀರಿ. ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ನನ್ನ ಸಿಸ್ಟರ್ ಇದ್ದಂಗೆ, ಆ ಹೆಣ್ಮಗಳ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ನಿಮ್ಮ ಹೊಂದಾಣಿಕೆ ಮಾಡಿಕೊಂಡು ಇಡೀ ಕಾಂಗ್ರೆಸ್ ಪಕ್ಷದ ಅತಿ ಹೆಚ್ಚು ಬೆಂಬಲಿಗರು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗೆ ಬಂದಿರಂತ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರೇ ಬೆಂಬಲ ಕೊಡ್ತೀಯ ನನಗೆ, ಬೇಕಾದ್ರೆ ಪಟ್ಟಿ ಕೊಡ್ತೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಈಶ್ವರಪ್ಪನ ಎಲ್ರಿಗೂ ಟೀಕೆ ಮಾಡ್ದಂಗೆ ಹಗುರವಾಗಿ ಟೀಕೆ ಮಾಡಕ್ ಹೋಗ್ಬೇಡಿ. ನಂದು ಒರಿಜಿನಲ್ ಬಿಜೆಪಿ, ಸಾಯ ತನಕ ನಾನು ಬಿಜೆಪಿ. ನೀವು ಯಾವ ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ಯಡಿಯೂರಪ್ಪ ಆಗ್ಲಿ ನೀವಾಗ್ಲಿ ಎಷ್ಟು ಪಾರ್ಟಿಗೆ ಹೋಗ್ಬಿಟ್ಟು ಬಂದಿದ್ದೀರಿ? ನಾನು ಅದಕ್ಕೋಸ್ಕರ ನಿಮಗೆ ಅಧಿಕಾರವೇ ಮುಖ್ಯ. JDS ನಲ್ಲಿ ಇದ್ದೀರಿ, ಕಾಂಗ್ರೆಸ್ ಹೋದಿರಿ, KJP ಕಟ್ಟಿದಿರಿ, ಯಾವ ಪಾರ್ಟಿಗಳು ಬೇಕಾದ್ರೆ ಹೋಗಿ ಬರೋರು ನೀವು. ನಾನು ಬಾಲ್ಯದಿಂದನೂ RSS ಸ್ವಯಂ ಸೇವಕ, ಪದವೀಧರ ಆದ ತಕ್ಷಣ ಬಿಜೆಪಿ ಸೇರ್ಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ ತನಕನೂ ಕೂಡ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ, ರಾಜ್ಯ ಅಧ್ಯಕ್ಷ. 2 ಬಾರಿ ಬಿಜೆಪಿ ಅಧ್ಯಕ್ಷನಾಗಿದ್ದೀನಿ. ವಿವಿಧ ಇಲಾಖೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, DCM ಆಗಿದ್ದೀನಿ. ಇದಷ್ಟೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದ್ರಿಂದನೇ. KJPಗೆ ಹೋಗ್ಲಿಲ್ಲ, JDSಗೆ ಹೋಗ್ಲಿಲ್ಲ, ಇನ್ನೊಂದು ಪಕ್ಷಕ್ಕೆ ಹೋಗ್ಲಿಲ್ಲ. ನಿಮ್ದು ಯಾವ ಪಾರ್ಟಿ, ಯಾವ ಟೀಮು ನೀವ್ ಹೇಳಿ. ಬಿ ಟೀಮೋ ಸಿ ಟೀಮೋ ನನಗೆ ಗೊತ್ತಿಲ್ಲ. ರಾಜ್ಯದ ಜನ, ಜಿಲ್ಲೆ ಜನ ನನ್ನನ್ನು ಗುರುತಿಸೋದು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತ ಅಂತಾನೆ.
ಈಗ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣಗೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಹೊರಗೆ ಬಂದಿದ್ದೀನಿ, ಚುನಾವಣೆ ಗೆಲ್ತೀನಿ, ಮತ್ ಬಿಜೆಪಿ ಜೊತೆಗೆ ಇರ್ತೀನಿ, ಮೋದಿನ ಪ್ರಧಾನಮಂತ್ರಿ ಮಾಡ್ತೀನಿ. ಇವರೆಲ್ಲರೂ ಕೂಡ ಹಿಂದೂ ಹುಲಿಗಳು. ಕೆಲವು ಹಾವು ಚೇಳುಗಳಿದಾವೆ, ಅದಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ ಅಂತ ಮಾನ್ಯ ಸಂಸತ್ ಸದಸ್ಯರು ಹೇಳಿದ್ದಾರೆ. ಹಾವು ಚೇಳುಗಳಲ್ಲ, ನಮ್ಮ ಜೊತೆಗೆ ಇರುವ ಅಷ್ಟು ಹಿಂದೂ ಹುಲಿಗಳೇ. ಈ ಹಿಂದೂ ಹುಲಿಗಳು ಯಾವುದೇ ಕಾರಣಕ್ಕೂ ಬಗ್ಗಲ್ಲ, ಜಗ್ಗಲ್ಲ, ಅದು ಗೊತ್ತಿರಲಿ ಅವರಿಗೆ. ಇನ್ನು ನನಗೆ ಬೆಂಬಲಿಗರು ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ, ಅವ್ರು ಏನೇನೇ ಅಪಪ್ರಚಾರ ಮಾಡ್ಕೊಂಡು ಹೋಗ್ಲಿ, ಯಾವ ಅಪಪ್ರಚಾರಕ್ಕೂ ನಂಬಬೇಡಿ. ನಾನಿನ್ನು ನನ್ನ ಚುನಾವಣಾ ಚಿಹ್ನೆಗೋಸ್ಕರ ಕಾಯ್ತಾ ಇದ್ದೀನಿ. ಈಶ್ವರಪ್ಪ ಅಂತಿದ್ದಂಗೆ ಬಿಜೆಪಿ ಅಂದ ತಕ್ಷಣ ಕಮಲ, ಈ ಭಾವನೆಗಳಿದೆ. ಆದ್ರೆ ಈಶ್ವರಪ್ಪ ಈಗ ಪಕ್ಷೇತರ ಅಭ್ಯರ್ಥಿ, ಇದೆಲ್ರಿಗೂ ಗೊತ್ತಿದೆ, ಸಾಕಷ್ಟು ಜನಕ್ಕೆ ಗೊತ್ತಿದೆ. ಮತ್ತು ಅವ್ರ ಅಷ್ಟು ಜನ ಚಿಹ್ನೆ ಯಾವುದು ಅಂತ ಕಾಯ್ತಾ ಇದ್ದಾರೆ. 22ಕ್ಕೆ ಚಿಹ್ನೆ ಸಿಗತ್ತೆ. ಚಿಹ್ನೆ ಸಿಕ್ತಿದ್ದಂಗೆನೆ ಆ ನಮ್ಮೆಲ್ಲಾ ಕಾರ್ಯಕರ್ತರು ಹಿತೈಷಿಗಳು ಆ ಚಿಹ್ನೆಗಳನ್ನ ಮುಗ್ಧ ಮತದಾರರಿಗೂ ತಲುಪಿಸ್ಬೇಕು. ಚಿಹ್ನೆ ಈಶ್ವರಪ್ಪಂದು ಈ ಚಿಹ್ನೆ ಅಂತ. ಬಿಜೆಪಿ ಹಿಂದುತ್ವ, ಈಶ್ವರಪ್ಪನ ಹಿಂದುತ್ವ ಒಂದೇನೆ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಗೆ ಸಿಕ್ಕಿದಂತ ಬಿಜೆಪಿಯ ಹಿಂದುತ್ವ ಅದು ಹಿಂದುತ್ವ ಅಲ್ಲ. ಯಾವುದೋ ಒಂದು ಜಾತಿಗೆ ಜೋಡ್ಸಕ್ ಪ್ರಯತ್ನ ನಡೆಸ್ತಾ ಇದ್ದಾರೆ, ತನಗೆ ಬೇಕಾದಂತ ವ್ಯಕ್ತಿಗಳಿಗೆ ಸೀಟ್ ಕೊಡಂತ ಪ್ರಯತ್ನ ನಡೆಸ್ತಿದ್ದಾರೆ. ಆ ಹಿಂದುತ್ವ ಅಲ್ಲ ನಮ್ದು, ಮೋದಿ ಹಿಂದುತ್ವೇ ನಮ್ದು. ಇಷ್ಟೊಂದು ಜನ ನಮ್ಮ ಕಾರ್ಯಕರ್ತರು, ಹೋರಾಟಗಾರರು ಎಷ್ಟು ಸರಿ ಪೊಲೀಸ್ ಸ್ಟೇಷನ್ ಹೋಗಿಲ್ಲ, ಎಷ್ಟು ಸರಿ ಜೈಲಿಗೆ ಹೋಗಿಲ್ಲ, ಹಿಂದುತ್ವಕ್ಕೋಸ್ಕರನೇ. ಆ ಹಿಂದುತ್ವದ ನಾಯಕರ ಪಕ್ಕಕ್ಕೆ ಯಾಕೆ ಸರಿಸ್ತಾ ಇದ್ದಾರೆ? ಆ ನಾಯಕರ ಪರವಾಗಿ ಹೋರಾಟ ಮಾಡ್ತಾರೆ ಈಶ್ವರಪ್ಪ. ಇದು ಒರಿಜಿನಲ್ ಹಿಂದುತ್ವ. 288 ಬೂತ್ಗಳಲ್ಲಿ ಪ್ರತಿ ಮನೆಗೂ ಕೂಡ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಯಾಕೆ ಈಶ್ವರಪ್ಪ ಚುನಾವಣೆ ನಿಲ್ತಾ ಇದ್ದಾರೆ ಅನ್ನೋದೊಂದು ಪಾಂಪ್ಲೆಟ್ ಕೂಡ ಮಾಡಿದೆ. ಆ ಪಾಂಪ್ಲೆಟ್ ಅನ್ನ ಪ್ರತಿ ಮನೆಗೂ ತಲುಪಿಸ್ತಾರೆ. ಅದ್ರ ಮುಖಾಂತರ ನಿನ್ನೆ ತನಕನೂ ಕೂಡ ಈಶ್ವರಪ್ಪ ನಿಲ್ತಾರೋ ಇಲ್ಲೋ ಅದಕ್ಕೆ ಉತ್ತರ ಸಿಕ್ಕು ಇಡೀ ಜಿಲ್ಲೆನಲ್ಲಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ. ಅದೇ ರೀತಿ ನಾಳೆಯಿಂದ ಪಾಂಪ್ಲೆಟ್ ಮನೆಗೆ ತಲುಪೋದ್ರಿಂದ ಇನ್ನೂ ನಮ್ಮ ಬೆಂಬಲ ಡಬಲ್ ಇಂದ ತ್ರಿಬಲ್ ಆಗತ್ತೆ. ನಾಮಿನೇಷನ್ ಇವರೆಲ್ಲ ಹೇಳ್ತಿದಾರಲ್ಲ ಇನ್ನೂ ಸಮಯ ಇದೆ ಅಂತ. ಆ ವಿಡ್ರಾಯಲ್ಸ್ ಆದ ನಂತರ ಜಯದ ದಿಕ್ಕಿನಲ್ಲಿ ದಾಪುಗಾಲು ಹಿಡ್ತಾ ಇದ್ದಾರೆ ಈಶ್ವರಪ್ಪ ಅಂತೇಳಿ ಇಡೀ ಸಮಾಜ ನಮ್ಮ ಜೊತೆ ಬರುತ್ತೆ. ಈ ನಂಬಿಕೆ ನನಗಿದೆ.